ಸನ್ಯಾಸಿ ಆಗ್ತಾರಂತ ಒಂದು ಭವಿಷ್ಯ ಮಾಡಿದ್ರು. ತಂದೆಗೆ ಏನೈತಂದ್ರೆ ಕುದಿ ಬಿತ್ತು, ಅಂದ್ರೆ ಎಂಥದಂದ್ರೆ ಒಂದು ಚಿಂತೆ ಬಿತ್ತು, ನನ್ನ ಮಗ ನನ್ನಪ್ಪಳೆ ರಾಜನೇ ಇರಬೇಕು, ಯಾಕಂದ್ರೆ ಎಲ್ಲ ದೇಶದ ನನ್ನ ಮಗನೇ ಇರಬೇಕು, ಮತ್ತವ್ರಿಗೆ ಕೈಯಾಗ ನನ್ನ ರಾಜ್ಯ ಹೋಗ್ಬಾರ್ದು, ಅವನಿಗೆ ನನ್ನ ಬೇರೆ ಗೊತ್ತಾಗ್ಬಾರ್ದು, ದುಃಖ ಗೊತ್ತಾಗ್ಬಾರ್ದು, ಏನು ಗೊತ್ತಾಗ್ಬಾರ್ದು ಅಂತ ಏನು ಮಾಡ್ಕೊಂಡೆ ಅವ್ನಿಗೆ ಯಾವುದೇ ಕಷ್ಟ ಆಗ್ಬಾರ್ದು ಅಂತ ತಿಳ್ಕೊಂಡು ನನ್ನ ಮಗ ರಾಜನೇ ಆಗ್ಬೇಕು, ಸನ್ಯಾಸಿ ಆಗ್ಬಾರ್ದು. ಅಂದ್ರೆ ಬರ್ದಿತ್ತು ಸನ್ಯಾಸಿಗೆ ಆಗ್ತಾನೆ ಅಂದ್ರೆ ರಾಜನೇ ಆಗ್ತಾನೆ. ಆದರೂ ನಮ್ಮ ಮಗ ಸನ್ಯಾಸಿ ಆಗ್ಬಾರ್ದು ಅಂತ ಪ್ಲಾನ್ ಮಾಡ್ದ. ಆದರೂ ಕೂಡ ಮುಂದೆ ಏನಾಯ್ತಂದ್ರೆ ಅವರಿಗೆ ಎಲ್ಲ ಕಂಟ್ರೋಲ್ ಮಾಡಿದ್ರು. ದೊಡ್ಡ ಕೋಟೆ ಕಟ್ಟದ, ಹೊರಗಿಂದ ಏನು ನೋಡ್ಬಾರ್ದು. ಹೊರಗಿಂದ ಅಂದ್ರೆ ಆ ರಾಜ್ಯ ಮನೆತನದ ಹೊರಗಡೆ ಇರ್ತಕ್ಕಂಥ ಏನು ನಡೀತದಲ್ಲ ಘಟನೆಗಳು, ಆ ಜನರ ಬೆಲೆ ಇರ್ತಾವಲ್ಲ, ಸಾವು ಆಗಲಿ, ದುಃಖ ಆಗಲಿ, ರೋಗ ಆಗಲಿ, ಏನೇನು ಇರ್ತಾವಲ್ಲ ಕಾಣ್ಬಾರ್ದವನೆ ಅಂಬನ. ಹಿಂಗೆ ಆಗ್ಯಾನ ಎಲ್ಲ ಕೋಟೆ ಕಟ್ಕೊಂಡೆ. ಒಂದಿನ ಈ ಗೋಡೆಗಿಂತ ಆಚೆಗಡೆ ಏನಾರ ಇದೇನಾ ಅಂತ ಹೇಳ್ತಾನೆ ಒಂದು ಸಣ್ಣ ಜೊತೆಗೆ ಇದ್ದವನಿಗೆ, ಚೆನ್ನಮ್ಮನಿಗೆ. ಇದೇನು ಕಟ್ಟಿರಲ್ಲ ಇಷ್ಟು, ಇಟೇ ಪ್ರಪಂಚ ಅದನ್ನ, ಇಟೇ ಊರದನ್ನ, ಮತ್ತೆ ಇದಕ್ಕಿಂತ ಆಚೆಗಡೆ ಏನಾರ ಅದಾನ ಅಂತ ಹೇಳ್ತಾನೆ. ಇದಕ್ಕಿಂತ ಆಚೆಗಡೆ ಅದ, ನಾವು ನೋಡ್ಬೇಕದು ಅಂತ ಹೇಳ್ತಾನೆ. ಬೇಡ, ನಿಮ್ಮ ತಂದೆ ಬೈತಾರ, ತಂದೆ ಬೈಲಿಲ್ಲದೆ ಒಂದಿನ ಹೋಗಮ್ಮ ಅಂತ ಗಾಡಿಯಾಗ ಕುಂತು ಹೋಗ್ತಾರ ರಥದಾಗ. ಹೋಗೋಣ ಫಸ್ಟ್ ತಗೊಂಡು ಮುದಕ್ಕೆ ಬರ್ತದೆ, ಕೈ ಹಿಡ್ಕೊಂಡು ಬಡಿಬೇಕು. ಇದು ಏನದ ಅಂತ ಹೇಳ್ತಾನೆ. ಅದು ಏನು ಅದ ಮತ್ತೆ ಗೊತ್ತಿಲ್ಲ, ಪ್ರಾಣಿ ಪಳಿನೇ ಕಾಣ್ತದ್ರು, ಬಟ್ ದೇಹ ಅದು ಎಲ್ಲ ಇದ ಕಾರಣ ಇವ ಮನುಷ್ಯ ಏನಿಲ್ಲ. ನಾ ಹೆಂಗಿದ್ದೀನಿ, ನಂಗೆ ನಾ ತಯಾರದಾಗಿದ್ದೀನಿ, ನನ್ನ ದೇಹ ಚೆನ್ನಾಗದ, ನಾನು ಸುಂದರದಿದ್ದೀನಿ. ಅವ ಹಂಗೆ ಕಾಣ ಅಂದ್ರೆ ಅವ ಮುದುಕಾಗ್ಯಾನ, ವಯಸ್ಸಾಗ್ಯದ. ಅದು ಮುದುಕಾಗ್ಯಾನ, ವಯಸ್ಸಾಗ್ಯದ ಅಂತ ಇರ್ತಾರೆ, ಅಷ್ಟೊಂದು ಗೊತ್ತಿದೆ. ಹಂಗೆ ಮುಂದೆ ಹೋಗ್ತಾ ಹೋಗ್ತಾ ಒಂದು ಏನು ಮಾಡ್ತದ ಅಂದ್ರೆ ಒಬ್ಬ ರೋಗಿಸ್ ಬರ್ತಾನ, ಕೈ ತುಂಬ ಎಲ್ಲ ಬಟ್ಟೆ ಎಲ್ಲ ಇದಾಗಿರ್ತಾವ. ಆಗ ಇವನಿಗೆ ಏನಾಗ್ಯದ, ಇವನಿಗೆ ರೋಗ ಬಡ್ದದ, ಕುಷ್ಠರೋಗ ಅದಕ್ಕೆ ಹಿಂಗೆ ಅಂದ್ರೆ ನನಗೂ ರೋಗ ಬರ್ತೇನೆ ಮುಂದೆ ಅಂತ ಕೇಳ್ತಾನೆ. ಸರಿಯಾಗಿ ಏನ್ರಿ ಅಂದ್ರೆ ಆ ರೀತಿ ಇದ್ರ ಬರ್ಬೋದು. ಸರಿಯಾಗಿ ಅಂದ್ರೆ ಜೀವನದಾಗ ಸರಿಯಾಗಿ ಒಂದು ವ್ಯವಸ್ಥೆ ಇಟ್ಕೊಂಡು ಸರಿಯಾಗಿ ಮಾಡಿದ್ರೆ ಬರೋದಕ್ಕಿಲ್ಲ, ಬರ್ಬೋದು ಬರೋದೇ ಇಲ್ಲ ಅಂತ ಹಿಂಗೆ ಹೇಳ್ತಾನೆ. ಅಂದ್ರೆ ನಾವು ರೋಗಿಷ್ಟ ಆಗುತ್ತೆ ನಾ ಮುಂದೆ ಅಂತ ಅವನಿಗೆ ತಲೆ ಬರ್ತದೆ. ಅಂದ್ರೆ ಮುಂದೆ ಹಂಗೆ ಹೋಗ್ತಾ ಇದ್ದಾಗ ಒಂದೇ ಗಣನೆ ಬರ್ತದಲ್ಲಿ ಸತ್ತ ಹೋಗಿದ ಮನುಷ್ಯ. ಅಲ್ಲೇನು ಒಯ್ತಾ ಇದಾರೆ ಅಂತ ಕೇಳ್ತಾನೆ. ಅದು ಒಂದು ಆಲ್ರೆಡಿ ಒಬ್ಬ ಮನುಷ್ಯ ಸತ್ತಾನ, ಸಾವು ಮದುವೆ ಕೊನೆಯಲ್ಲ ಮನುಷ್ಯ, ಸಾವು ಮದುವೆ ಕೊನೆಯಲ್ಲ. ಯಾಕಂದ್ರೆ ಆ ರೀತಿ ತಂದೆ ಬೆಳೆಸಿದ. ಈ ಬೇಸಿಗೆದಾಗ ನಮಗೆಲ್ಲ ಬಿಸಿಲು ಸುಡತ್ತದ, ಆದ್ರೆ ಆ ಬೇಸಿಗೆದಾಗ ಮನೆಗೆ ಹೋದ್ರೆ ಈಗ AC ಕಂಡೀಷನ್ ಇರ್ತದಲ್ಲ, ಆ ರೀತಿ ಟೈಪ್ ಮನೆಗಳು ಇದ್ದವು. ಯಾಕಂದ್ರೆ ಆ ರೀತಿ ಮಾಡಿಟ್ರು ಎಲ್ಲಿ ದುಃಖ ಆಗ್ಬಾರ್ದು ಮತ್ತು ಆ ಕಾರಣಕ್ಕಾಗಿ ಮುಂದೆ ನಾನು ನಿನ್ನ ಇಷ್ಟೆಲ್ಲ ಮಾಡಿ ಮತ್ತೆ ಏನದ ಒಂದು ದಿನ ಸಾಯೋದೇ ಇದಲ್ಲ ಅಂತ ತಿಳ್ಕೊಂಡು ಅವನಿಗೆ ಚೆನ್ನಾಗ ಏನೋ ಇದು ಇಷ್ಟೆಲ್ಲ ವೈಭವದ ರಾಜಮನೆತನ ಅದ, ನನ್ನ ಹೆಸರು ಬಂಗಾರದ ರಥ ಅದ, ಎಲ್ಲ ಅದ, ಒಂದು ದಿನ ಮತ್ತೆ ಬಿಟ್ಟು ಹೋಗ್ಬೇಕಲ್ಲ. ಅಂದ್ರೆ ನಾನು ಸೈತೀನಿ, ಏನು ವಯಸ್ಸಾಯ್ತದ, ನೀನು ಸಾಯ್ಬೇಕಾಗ್ತದೆ ಅಂಬನ ಅವನಿಗೆ ತಲೆ ಅದೇ ಬೀಳ್ತದೆ. ಕರ್ನ ಮುಂದೊಬ್ಬ ಸನ್ಯಾಸಿ ಇರ್ತಾನ, ಹಿಂಗೆ ಹೋಗ್ತಾ ಇದ್ದಾನ. ಸನ್ಯಾಸಿ ಮೇಲೆ ಕೇಳ್ತಾನೆ, ನೀ ಯಾಕೆ ಕೂತಿಯಪ್ಪ ಗಿಡದೊಳಗೆ ಅಂತ ಕೇಳ್ತಾನೆ. ನನಗೆ ಎಲ್ಲ ಬಿಟ್ಟಿದ್ದೀನಿ, ನನಗೆ ಯಾವುದೂ ಆಸೆ ಇಲ್ಲ, ಏನಿಲ್ಲ. ದೇವ್ರ ಬೆಲೆಕ್ಕೆ ನಾನು ನಂಬಿಕೆ ಇಟ್ಕೊಂಡಿನಿ, ಆ ದೇವ್ರ ಬೆಲೆಕ್ಕೆ ನಾನು ಮನಸ್ಸು ಇಟ್ಕೊಂಡಿದ್ದೆ, ಅದು ನಂಗೆ ಶಾಂತಿ ಸಿಕ್ಕದ. ಅಂದ್ರೆ ಮುಂದೆ ಬಂದು ಅವನ ತಲೆಯಾಗ ಅದೇ ಬರ್ತದೆ, ನಾವೇ ದೇವ್ರ ಧ್ಯಾನ ಮಾಡಬೇಕು. ಇದಕ್ಕೆ ಈ ಕಷ್ಟಗಳು ಯಾಕವ ಏನವ ಅಂತ ತಿಳ್ಕೊಂಡು ಮನೆಗೆ ಬಂದೆ. ಒಂದು ರಾತ್ರಿ ಒಂದು ಟೈಮ್ನಾಗ ಇದೇ ಹುಣ್ಣಿ ದಿನ, ಮತ್ತು ಅದೇ ಹುಣ್ಣಿ ಇದೇ ಹುಣ್ಣಿ ಪೂರ್ಣಿಮೆ, ಇದೇ ಹುಣ್ಣಿ ದಿನ ರಾತ್ರಿ ಏನು ಮಾಡ್ತಾನೆ, ತನ್ನ ಚೆನ್ನನ ಜೊತೆ ಶಿಷ್ಯ ಇರ್ತಾನಲ್ಲ, ಅವ್ನ ಕೈಕಾಳಿ ಮನುಷ್ಯ, ಅವನ ಜೊತೆ ರಾತ್ರಿ ಒಂದು ನದಿ ದಾಟಿ ಹೋಗ್ತಾನೆ. ಕಾಡೆ ಹೋಗಿ ಒಂದು ಅರಳಿ ಗಿಡದ ಬೆಳ್ಕೊಂಡು ಧ್ಯಾನ ಕೊಡ್ತಾನೆ. ಧ್ಯಾನ ಕೊಟ್ಟಾಗ ಒಂದು ಜ್ಞಾನೋದಯ ಇರ್ತದ. ಒಂದು 4 ಪಾಯಿಂಟ್ಗಳು ಕಂಡಿಡ್ತಾರೆ ಫಸ್ಟ್, 4 ಪಾಯಿಂಟ್ಗಳು ಕಂಡಿಡ್ತಾರೆ ಫಸ್ಟ್ ಅದು ಧ್ಯಾನದಾಗ. ಅದಕ್ಕೇನಂತಾರೆ ಜ್ಞಾನೋದಯ ಅಂತಾರೆ. ಏನಂತಂದ್ರೆ ಫಸ್ಟ್ ಪಾಯಿಂಟ್ ಏನಂದ್ರೆ ಜಗತ್ತು ತುಂಬ ದುಃಖ ಹಾಗೂ ಕಷ್ಟಗಳಿಂದ ಕೂಡಿದೆ. ಜಗತ್ತೇನದ ದುಃಖ ಮತ್ತು ಕಷ್ಟಗಳಿಂದ ಕೂಡಿದೆ ಅಂದ್ರೆ ಅರ್ಥ ಏನದಂದ್ರೆ ಒಂದು ಮಗು ತಾಯಿ ಗರ್ಭದಿಂದ ಆಲ್ರೆಡಿ ಹುಟ್ಟಲತ್ತಂದ್ರೆ ಅಳ್ಪತಿ ಹುಡ್ತದ. ಅದಕ್ಕೆ ಯಾರು ಉಳಿಯೋದಿಲ್ಲ ಬಿಡೋದಿಲ್ಲ, ಸ್ಟಾರ್ಟಿಂಗ್ದಾಗ ಅಳಕ್ಕೆ ಶುರು ಮಾಡ್ತೀವಿ, ತಕ್ಷಣ ಜನ್ಮ ತಾಳ್ತದೆ. ಯಾಕಂತಂದ್ರೆ ದುಃಖ ಅಲ್ಲಿಂದ ಸ್ಟಾರ್ಟ್ ಆಗಿದೆ. ದುಃಖ ಕಷ್ಟಗಳಿಗೆ ಮೂಲ ಕಾರಣ ಆಸೆ. 2ನೇ ಪಟ್ಟಿ ಆಸೆವೇ ನಾಸೆವೇ ಸಂತೋಷದ ಮೂಲ. 3ನೇ ಪಟ್ಟಿ ಆಸೆ ಯಾಕೆ ಆಗ್ತದಂದ್ರೆ ಅದಕ್ಕೆ ಹಸುವಾಗಿರ್ತದ, ಹಸು ಆಗಿದ್ದ ಸಲುವಾಗಿ ಅದು ಅಳ್ತಾ ಇರ್ತದ. ಯಾವಾಗ ಅಳ್ತಾ ಇರ್ತದೆ ತಾಯಿ ಹಾಲು ಕುಡಿಸ್ತಾಳ, ಹಾಲು ಕುಡಿದಾಗ ಅದು ಶಾಂತ ಆಗ್ತದ. ಅದಕ್ಕೆ ಆಸೆನೇ ಮೂಲ ಕಾರಣ. ಈ ದುಃಖಕ್ಕೆ ಏನು ಕಾರಣ ಅಂತಂದ್ರೆ ಆಸೆನೇ ಮೂಲ ಕಾರಣ.
ಅಂದ್ರೆ ಆಸೆನೇ ಬಿಟ್ಟು ಎಲ್ಲರೂ ಬದುಕಬೇಕಂದ್ರೆ ಆಸೆ ಬಿಡಕ್ಕಾಗಲ್ಲ. ಅಂದ್ರೆ ಅತಿ ಆಸೆ ಇರಬಾರ್ದು, ಆಸೆ ಇರಬೇಕು, ಆಸೆ ಇರಬೇಕು. ಆಸೆ ಇಲ್ಲದೆ ಬದುಕಲಿಕ್ಕಾಗಲ್ಲ. ನನ್ನಂಗೆ ಹೋಗಿ ಗಿಡಗಳು ಕುಂತಿ ದೇವ್ರ ಧ್ಯಾನ ಮಾಡ್ಕೊಂಡ್ರೆ ಅಂತ ಎಲ್ಲರೂ ಹೇಳಿಲ್ಲ. ಆಸೆ ಇರಬೇಕು, ಒಂದು ನಿಯಮದ ಪ್ರಕಾರ ಇರಬೇಕು. ಹೆಂಗಂದ್ರೆ ಬಸವಣ್ಣಂದು ಒಂದು ಉದಾಹರಣೆದಾಗ ಹೇಳ್ತಾರ, ಒಂದು ಚಾಕುವಿಗೆ ಏನಂತಾರ, ಇದು ತುಪ್ಪ ಹಚ್ಚಿರ್ತಾರ. ಚಾಕು ಇರ್ತದ, ಅದಕ್ಕೆ ತುಪ್ಪ ಹಚ್ಚಿರ್ತಾರ. ನಾಯಿ ಬಂದು ನೆಗ್ತಾ ಇರ್ತದ. ಆ ನಾಯಿ ಹಂಗೆ ನೆಗ್ಲತ್ತದ, ಆ ನಾಯಿಗೆ ಒಯ್ತಾ ಇರ್ತದ. ಅದು ತುಪ್ಪದಂತ ತಿಳ್ಕೊಂಡು ಬಿಡಲ್ಲದು. ನಾಲಿಗೆ ಒಯ್ತಾ ಇರ್ತದೆ, ರಕ್ತ ಬರ್ತಾ ಇರ್ತದೆ, ಮತ್ತೆ ತಿಂತ ಇರ್ತದೆ. ಅದು ಅರ್ಥ ಏನಂದ್ರೆ ತಿನ್ಬೇಕಂಬ ಆಸೆ, ಅದು ನಾಲಿಗೆ ಒಯ್ಲತ್ತದ, ನಮ್ಗೆ ಜ್ಞಾನ ಇಲ್ಲ. ಅಂದ್ರೆ ಆಸೆ ಈ ರೀತಿ ಇದೆ. ಆ ರೀತಿ ಆಸೆ ಬಿಡ್ಬೇಡ್ರಿ. ನಿಮ್ಗೆ ಏನು ಪ್ರಯತ್ನ ಆದ್ರೂ ಕೈಲಿ ಅಷ್ಟು ಪ್ರಯತ್ನ ಮಾಡಿರಿ, ಉಳಿದು ದೇವ್ರ ಮೇಲೆ ಬಿಡ್ರಿ ಅಂತ ಹೇಳಿದ್ರಿ. ಮತ್ತೆ ಬಸವಣ್ಣ ಏನು ಹೇಳ್ತಾರಂದ್ರೆ, ದಯೆ ಇಲ್ಲದ ಧರ್ಮದ ಯಾವುದಯ್ಯ, ದಯೆ ಬೇಕು ಸಕಲ ಪ್ರಾಣಿಗಳು. ಬುದ್ಧನ ಅದೇ ಹೇಳ್ತಾರ. ಎಲ್ಲ ಮನುಷ್ಯರಷ್ಟೇ ದಯೆ ಮಾಡೋದಷ್ಟೇ ಅಲ್ಲ, ಈ ಭೂಮಿಯಲ್ಲಿ ಎಲ್ಲ ಏನೇನದ ಎಲ್ಲ ಜೀವಿಗಳು, ಎಲ್ಲ ಪಶು ಪಕ್ಷಿಗಳು, ಎಲ್ಲರ ಮೇಲೆ ದಯೆ ಇಡ್ರಿ. ಒಂದು ಪ್ರಾಣಿ ಹುಡ್ದು ಕೊಂದು ತಿಂದ್ರೆ ಮಾತಾಡ ಅಷ್ಟರ ಬಗ್ಗೆ ಬುದ್ಧ ಹೇಳಿದ. ಇದಕ್ಕಿಂತ ಅಹಿಂಸೆ. ಅದಕ್ಕಾಗಿ ಎಲ್ಲ ಬುದ್ಧನ ಧರ್ಮ ಇದೆ ಅಂದ್ರೆ ಒಟ್ಟು ಹಿಂಸೆ ಮಾಡ್ಬಾರ್ದು. ಯಾವುದೇ ಪ್ರಾಣಿಗಾಗಲಿ ಮನುಷ್ಯರಿಗಾಗಲಿ ಮನಸ್ಸು ನೋಯಿಸಬಾರ್ದು. ಎಲ್ಲರೂ ಒಂದು ಸಮಾನ ರೀತಿಯಿಂದ ಇರ್ರಿ ಅಂತ ಈ ದೇಶಕ್ಕೆ ಮತ್ತು ಈ ಜಗತ್ತಿಗೆ ಹೇಳ್ಕೊಟ್ರ. ಆದರೂ ಕೂಡ ಭಾರತದಲ್ಲಿ ಇದು ಬುದ್ಧನ ಸಿದ್ಧಾಂತ